ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಮಹೇಶ್, ಜಂಟಿ ಆಯುಕ್ತರು, ಕೇಂದ್ರೀಯ ಕುಕ್ಕುಟ ಉತ್ಕೃಷ್ಟತಾ ಕೇಂದ್ರ. ನಮ್ಮ ಕೇಂದ್ರ ಹೆಸರುಗಡದಲ್ಲಿರ್ತಕ್ಕಂಥದ್ದು 646 ಎಕರೆಯಲ್ಲಿದೆ. ಬಹುಶಃ ಜನಗಳಿಗೆ ಪಶುಸಂಗೋಪನೆ ಅಂದರೆ ಚಿಕ್ಕದು ಅನ್ಕೋತಾರೆ. ನಮ್ಮಲ್ಲಿ ಇವತ್ತು ನಮ್ಮ ಆಟೋಮೊಬೈಲ್ ಸಂಸ್ಥೆಗಿಂತ ನಾವು ಡಬಲ್ 16 ಲಕ್ಷ ಕೋಟಿ ನಮ್ಮ ಆದಾಯ. ಅದರಲ್ಲಿ 10 ಲಕ್ಷ ಕೋಟಿ ಹಾಲಿನಿಂದ ಉತ್ಪಾದನೆ ಆಗುತ್ತೆ. ಸುಮಾರು ಪ್ರತಿದಿನ 15 ಕೋಟಿ ಲೀಟರ್ ಹಾಲನ್ನು ನಾವು ಸಂಘಟಿತ ಕ್ಷೇತ್ರದಲ್ಲಿ ತಗೋತಾ ಇದ್ದೀವಿ. ಕರ್ನಾಟಕದಲ್ಲಿ 1 ಕೋಟಿ ಲೀಟರ್ ಹಾಲನ್ನು ನಾವು ಡೈಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ಮನ್ನ ಕೋಳಿ ಉದ್ಯಮ ಒಂದು TCS ಇದ್ದಾಗೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದ್ದಾಗೆ ಸುಮಾರು 2.5 ಲಕ್ಷ ಕೋಟಿಯಷ್ಟು ನಾವು ಕೋಳಿಯಿಂದ ಆದಾಯ ಮಾಡ್ತಾ ಇದ್ದೀವಿ. ಇದರಲ್ಲೂ ಸುಮಾರು 1 ಕೋಟಿ ರೈತರು ತೊಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮ್ಮ ಪಶುಸಂಗೋಪನೆ ಅಂತ ಹೇಳಿದ್ರೆ ನಾವು ಹಸುಗಳಿರ್ಬೋದು, ಕೋಳಿಗಳಿರ್ಬೋದು, ಆಡು, ಮೇಕೆ, ಹಂದಿ, ಮೇವು ಇದೆಲ್ಲಕ್ಕೂ ಮಾಡಿರ್ತಕ್ಕಂಥ ಕೇಂದ್ರ ನಮ್ಮ ಪಶುಸಂಗೋಪನಾ ಉತ್ಕೃಷ್ಟತಾ ಕೇಂದ್ರ. ಈ ಕೇಂದ್ರ ಹೆಸರುಗಡದಲ್ಲಿದೆ. ಇದರಲ್ಲಿ ನಮ್ಮ ಕೋಳಿ ಘಟಕ, ಡೈರಿ ಘಟಕ, ಮೇವಿನ ಘಟಕ ಮತ್ತು ಎಕ್ಸ್ಪೋರ್ಟ್ ಇಂಪೋರ್ಟ್, ನೀವು ಸಪೋಸ್ ಹೊರದೇಶಕ್ಕೆ ಏನಾದ್ರು ಕಳಿಸ್ಬೇಕು ಅಂದರೆ ಅದನ್ನು ಸಹ ನಮ್ಮಲ್ಲಿ ಸಹಾಯ ಮಾಡ್ತೇವೆ. ಇದಲ್ಲದಲ್ಲೇ ತರಬೇತಿ, ನಮ್ಮಲ್ಲಿ ಎಲ್ಲ ರೀತಿಯ ತರಬೇತಿಯನ್ನು ಇವತ್ತು ಬಿಸ್ನೆಸ್ ಮಾಡಬೇಕು ರೈತರು ಫಾರ್ಮಿಂಗ್ ಅನ್ನೋದಕ್ಕಿಂತ ಉದ್ಯಮವಾಗಿ ಮಾಡಿ ತಾವು ಜಮೀನ್ದಾರಾಗಿ ಬದುಕಬೇಕು ಅಂತ ಹೇಳೋದಕ್ಕೆ ಸಾಕಷ್ಟು ಸಹಾಯಗಳನ್ನು ಮಾಡ್ತೇವೆ. ಎಲ್ಲ ರೈತರು ನಮ್ಮ ಹೆಸರುಘಟ್ಟಕ್ಕೆ ಬಂದು ನಮ್ಮ ಹೈನುಗಾರಿಕೆ ಇರ್ಬೋದು, ಮೇವಿನ ಬೆಳೆಗಳ ಬಗ್ಗೆ ಇರ್ಬೋದು, ಕೋಳಿಗಳ ಬಗ್ಗೆ ಇರ್ಬೋದು ಮಾಡ್ಬೋದು. ನಮ್ಮಲ್ಲಿರ್ತಕ್ಕಂಥ ಮೇಜರ್ ಕೋಳಿಗಳು ಬಂದು ಅಸೀಲ್ ತಳಿ ಅಂತೇಳಿ, ಭಾರತದ ಅಸಲಿ ತಳಿ ಅಂತ ಹೇಳಿದ್ದು. ಇದು ನಾಟಿ ಕೋಳಿ ತಳಿಯನ್ನು ಹೋಲ್ತಕ್ಕಂಥದ್ದು. ಸುಮಾರು ಒಂದು 150 ರೂಪಾಯಿ ಖರ್ಚು ಮಾಡಿದ್ರೆ 250-300ವರೆಗೂ ರೈತರು ಮಾರ್ಕೋಬಹುದು 5 ತಿಂಗಳು ಸಾಕೊಂಡ್ರೆ. ಅದೇ ರೀತಿ ಕಾವೇರಿ ಅಂತೇಳಿ ಮೊಟ್ಟೆಯ ತಳಿ ನಮ್ಮಲ್ಲಿದೆ. ಮತ್ತೆ ಪೆಕಿನ್ ತಳಿ ಅಂತೇಳಿ ನಮ್ಮ ವೈಟ್ ಪೆಕಿನ್, ಬಿಳಿ ಬಾತುಕೋಳಿ ಮತ್ತು ಕಾಕಿ ಕ್ಯಾಂಬಲ್. ಅದಲ್ಲದಲ್ಲೇ ಪ್ಯೂರ್ HF ಹಸು ನಮ್ಮಲ್ಲಿ ಯಾವ ದೇಶದಲ್ಲೂ ಇಲ್ಲ. ಆ ಥರ ಒಳ್ಳೆಯ ನಮ್ಮ ತಳಿಯನ್ನು ನಾವು ಇಟ್ಕೊಂಡಿದ್ದೇವೆ. ಮತ್ತು ಎಲ್ಲ ರೀತಿಯ ತಳಿಗಳ ಸೆಮೆನ್ ಅಂದರೆ ವೀರ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ. ಮತ್ತು ಫಾಡರ್ ಗೋಲ್ಡ್ ಅಂತೇಳಿ ನಮ್ಮ ಮೇವಿನ ಬೆಳೆಗಳು. ಫಾಡರ್ ಗೋಲ್ಡ್ ಯಾಕೆ ಗೋಲ್ಡ್ ಅಂತ ಕರಿತೀವಿ ಅಂದರೆ, ಒಂದ್ಸತಿ ಮೇವಿನ ಬೀಜ ಹಾಕಿದ್ರೆ ಪ್ರತಿ 45 ದಿವಸಕ್ಕೆ ಕಟಾವು ಬರುತ್ತೆ. ಅದನ್ನು ತಗೋಬಹುದು. ನಾವು ಇಲ್ಲಿ ಫಾಡರ್ ಗೋಲ್ಡ್ ಬಗ್ಗೆ ಪ್ರಾತ್ಯಕ್ಷಿತೆನೂ ಇಟ್ಟಿದ್ದೇವೆ. ಇದಲ್ಲದಲ್ಲೇ ನೀವು ರೈತರು ಇವತ್ತು ಏನಾದರೂ ಬೇರೆ ದೇಶಗಳಿಗೆ ಆಯಾತ ನಿರ್ಯಾತ ಅಂತ ಹೇಳ್ತೀವಿ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋದಕ್ಕೂ ಸಹ ಸಹಾಯ ಮಾಡ್ತೇವೆ. ನನ್ನ ಎಲ್ಲ 16 ಆಫೀಸರ್ಗಳು ನಿಮಗೆ ಸಹಾಯ ಮಾಡ್ತಾರೆ. ನೀವೆಲ್ಲರೂ ದಯವಿಟ್ಟು ಬರಬೇಕು ಹೆಸರುಘಟ್ಟಕ್ಕೆ ಅಂತ ಕೇಳ್ತಾ ನಮಸ್ಕಾರ. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.